ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ನಿಮ್ಮೊಟ್ಟಿಗೆ ಧ್ಯಾನ ಮಾಡುವಂಥದ್ದು ಎಷ್ಟು ಆನಂದಕರವಾಗಿದೆ. ಈ ದಿನ ದೇವರ ಚಿತ್ತದ ವಿಷಯವಾಗಿ ನಾವು ವಾಕ್ಯದ ಮುಖಾಂತರ ಧ್ಯಾನ ಮಾಡುವ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ. ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ತಿಳಿದುಕೊಳ್ಳಿರಿ. ನಾವು ಅನೇಕ ಸಾರಿ ನಮ್ಮ ಇಷ್ಟಾರ್ಥದ ಮೇರೆಗೆ ನಮ್ಮದೇ ಆದಂಥ ಮಾರ್ಗಗಳಲ್ಲಿ ನಡೆಯುವಾಗ ದೇವರ ಚಿತ್ತಕ್ಕೆ ಒಳಪಡದೇ ಇರುವಾಗ ನಾವು ಬುದ್ಧಿಹೀನರಾಗಿ ನಾವು ನಡೆಯುವಂಥವರಾಗಿದ್ದೇವೆ. ದೇವರ ವಾಕ್ಯ ಹೇಳುತ್ತದೆ, ನಾವು ಆ ರೀತಿಯಾಗಿ ನಡೆಯದೆ ದೇವರ ಚಿತ್ತವೇನೆಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ನಾವು ದೇವರ ಚಿತ್ತವನ್ನು ಯಾವ ರೀತಿಯಾಗಿ ತಿಳಿದುಕೊಳ್ಳಬಹುದು ಎಂಬುದಾಗಿ ನೋಡುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತವನ್ನು ತಿಳಿದವರಾಗಿ ಉತ್ತಮವಾದದ್ದು ಮೆಚ್ಚಿಕೆಯಾದದ್ದು ಯಾವುದೆಂದು ವಿವೇಚಿಸುವಿರಿ. ನಾವು ಯಾವಾಗ ಇಹಲೋಕದ ನಡವಳಿಕೆಯನ್ನು ಬಿಟ್ಟು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸುಳ್ಳವರಾಗಿ ಪರಲೋಕ ಭಾವದವರಾಗುತ್ತೇವೋ ಆಗ ದೇವರ ಚಿತ್ತವನ್ನು ತಿಳಿದವರಾಗಿ ಯಾವುದು ಉತ್ತಮವಾದುದು, ಯಾವುದು ದೇವರ ದೃಷ್ಟಿಯಲ್ಲಿ ಮೆಚ್ಚಿಕೆಯಾದುದು ಅದನ್ನು ವಿವೇಚಿಸುವ ಆ ಜ್ಞಾನವನ್ನು, ಆ ಶಕ್ತಿಯನ್ನು ನಾವು ಪಡೆದುಕೊಳ್ಳುವವರಾಗಿದ್ದೇವೆ. ಆ ಉತ್ತಮವಾದ ವಿಷಯ, ಆ ಒಂದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದ ವಿಷಯವೇನೆಂಬುದನ್ನು ನಾವು ತಿಳಿದುಕೊಳ್ಳುವಾಗ 1ನೇ ಥೆಸಲೋನಿಕ 5ನೇ ಅಧ್ಯಾಯ 16ರಿಂದ 18ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ, ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತವಾಗಿದೆ. ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಏನೆಂದರೆ ಯಾವಾಗಲೂ ನಾವು ಸಂತೋಷವಾಗಿರಬೇಕು, ಎಡಬಿಡದೆ ಪ್ರಾರ್ಥನೆ ಮಾಡಬೇಕು, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಬೇಕಾಗಿದೆ. ಪ್ರಿಯ ದೇವಜನರೇ, ದೇವರು ಈ ಉತ್ತಮವಾದ ಚಿತ್ತವನ್ನು ನಮಗೋಸ್ಕರ ಯೋಚಿಸಿದ್ದಾನೆ. ನಾವು ಈ ಕಾರ್ಯಗಳನ್ನು ಮಾಡುವಾಗ ದೇವರ ಚಿತ್ತಕ್ಕೆ ನಾವು ಒಳಪಟ್ಟಿದ್ದೇವೆ. ಯಾವಾಗಲೂ ಎಲ್ಲ ವಿಷಯಗಳಲ್ಲಿಯೂ ನಾವು ಸಂತೋಷವಾಗಿರಬೇಕು. ಯಾಕಂದರೆ ದೇವರು ನಮ್ಮ ಜೊತೆಯಲ್ಲಿದ್ದಾನೆ. ಎಡಬಿಡದೆ ನಾವು ಪ್ರಾರ್ಥನೆ ಮಾಡೋಣ. ಪ್ರತಿಯೊಂದೊಂದು ವಿಷಯಗಳಲ್ಲಿ ದೇವರ ಸನ್ನಿಧಿಯಲ್ಲಿ ನಮ್ಮ ಪರಿಸ್ಥಿತಿಗಳನ್ನು ಸಮರ್ಪಿಸೋಣ. ಪ್ರತಿಯೊಂದೊಂದು ಕಾರ್ಯಗಳಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ಅದು ದೊಡ್ಡ ಉಪಕಾರವಾಗಿರಬಹುದು, ಚಿಕ್ಕ ಉಪಕಾರವಾಗಿರಬಹುದು. ದೇವರಿಗೆ ನಾವು ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವಾಗ ಆತನ ಚಿತ್ತದಲ್ಲಿ ನಾವು ನಡೆಯುವಂಥವರಾಗಿದ್ದೇವೆ. ದೇವರು ಈ ಉತ್ತಮ ಕಾರ್ಯಗಳನ್ನು
ದೇವರಿಗೆ ಮೆಚ್ಚುಗೆ ಆಗಿರುವಂಥ ಈ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಸಹಾಯ ನೀಡಲಿ. ಆ ರೀತಿ ಮಾಡುವುದರಿಂದ ದೇವರ ಚಿತ್ತಕ್ಕೆ ನಾವು ಒಳಪಟ್ಟು ನಡೆಯುವವರಾಗುತ್ತೇವೆ. ದೇವರು ಆ ರೀತಿ ನಮ್ಮನ್ನು ನಡೆಸಲಿ ಎಂಬುದಾಗಿ ನಮ್ಮ ಜೀವಿತಗಳನ್ನು ಆತನ ಹಸ್ತಕ್ಕೆ ಸಮರ್ಪಿಸಿಕೊಳ್ಳೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ, ನಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್.